Hello learners, welcome to our Unique Preaching YouTube channel. Here you can find Aura in you. ಈ ವಿಡಿಯೋದಲ್ಲಿ ನಾವು ಕೆಸೆಟ್ನ ಜನರಲ್ ಪೇಪರ್ 1ರ ಬಗ್ಗೆ ತಿಳಿತಾ ಹೋಗೋಣ. ಸೊ ದೇರ್ ಆರ್ 10 ಚಾಪ್ಟರ್ಸ್. ಇನ್ ದಿಸ್ ವಿಡಿಯೋ ವಿ ವಿಲ್ ಗೋನಾ ಡಿಸ್ಕಸ್ ಅಬೌಟ್ ಓನ್ಲಿ 5 ಚಾಪ್ಟರ್ಸ್. ದ ಫಸ್ಟ್ ಚಾಪ್ಟರ್ ಈಸ್ ಟೀಚಿಂಗ್ ಆಪ್ಟಿಟ್ಯೂಡ್. ಇಲ್ಲಿ ಟೀಚಿಂಗ್ನ ಕಾನ್ಸೆಪ್ಟ್, ಆಬ್ಜೆಕ್ಟಿವ್ಸ್, ಲೆವೆಲ್ಸ್ ಆಫ್ ಟೀಚಿಂಗ್, ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ನಾವು ತಿಳ್ಕೊಂಡಿರಬೇಕು. ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳ್ತಾರೆ. ಅಡೋಲಸೆಂಟ್ ಆ್ಯಂಡ್ ಅಡಲ್ಟ್ ಲರ್ನರ್ಸ್ನ ಅಕಾಡೆಮಿಕ್, ಸೋಷಿಯಲ್, ಇಮೋಷ್ನಲ್ ಆ್ಯಂಡ್ ಕಾಗ್ನೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಗೊತ್ತಿರಬೇಕು. ದೆನ್ ಅಡೋಲಸೆಂಟ್ ಆ್ಯಂಡ್ ಅಡಲ್ಟ್ ಲರ್ನರ್ಸ್ನ ಇಂಡಿವಿಜುವಲ್ ಡಿಫ್ರೆನ್ಸಸ್ ಬಗ್ಗೆನೂ ನಾವು ಓದ್ಕೊಂಡಿರಬೇಕು. ದೆನ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟೆಡ್ ಟು ಟೀಚರ್, ಲರ್ನರ್, ಸಪೋರ್ಟ್ ಮಟೀರಿಯಲ್, ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್, ಲರ್ನಿಂಗ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ ಬಗ್ಗೆನೂ ಕೇಳ್ತಾರೆ. ಅಂದರೆ ಟೀಚಿಂಗಿಗೆ ಯಾವ್ಯಾವೆಲ್ಲ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ. ದೆನ್ ಮೆಥಡ್ಸ್ ಆಫ್ ಟೀಚಿಂಗ್ ಇನ್ ಇನ್ಸ್ಟಿಟ್ಯೂಷನ್ ಆಫ್ ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಟೀಚಿಂಗ್ ಮೆಥಡ್ಸ್ ಅಂದರೆ ಟೀಚರ್ ಸೆಂಟರ್ಡ್ ವರ್ಸಸ್ ಲರ್ನರ್ ಸೆಂಟರ್ಡ್ ಮೆಥಡ್ಸ್ ಬಗ್ಗೆ. ದೆನ್ ಆಫ್ಲೈನ್ ಆ್ಯಂಡ್ ಆನ್ಲೈನ್ ಮೆಥಡ್ಸ್ ಬಗ್ಗೆ. ಆನ್ಲೈನ್ ಮೆಥಡ್ಸ್ನ ನೋಡೋದಾದರೆ ಸ್ವಯಂಪ್ರಭಾ, ಮೂಕ್ಸ್ ಈ ಥರದ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಬಗ್ಗೆನೂ ಕೂಡ ಕ್ವೆಶನ್ಸ್ ರೈಸ್ ಆಗುತ್ತೆ. ದೆನ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಬಗ್ಗೆನೂ ನಾವು ತಿಳ್ಕೊಂಡಿರಬೇಕು. ಟ್ರೆಡಿಷ್ನಲ್, ಮಾಡರ್ನ್ ಆ್ಯಂಡ್ ICT ಬೇಸ್ಡ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಬಗ್ಗೆನೂ ಓದ್ಕೊಂಡಿರಬೇಕು. ಇವ್ಯಾಲ್ಯೂಯೇಷನ್ ಸಿಸ್ಟಮ್ಸ್ ಬಗ್ಗೆನೂ ಕೇಳ್ತಾರೆ. ಎಲಿಮೆಂಟ್ಸ್ ಆ್ಯಂಡ್ ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್ ಇನ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಇನ್ ಹೈಯರ್ ಎಜುಕೇಷನ್, ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಬಗ್ಗೆ, ಇನೋವೇಷನ್ಸ್ ಇನ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ಸ್ನ ಬಗ್ಗೆನೂ ಸಹ ಕೇಳ್ತಾರೆ. ಸೊ ಈ ಎಲ್ಲ ಇವ್ಯಾಲ್ಯೂಯೇಷನ್ ಸಿಸ್ಟಮ್ಸ್ನ ಬಗ್ಗೆನೂ ನಾವು ಓದ್ಕೊಂಡಿರಬೇಕು. ಇನ್ನು ಯೂನಿಟ್ 2 ನೋಡೋದಾದರೆ ರಿಸರ್ಚ್ ಆಪ್ಟಿಟ್ಯೂಡ್ ಇರುತ್ತೆ. ಇಲ್ಲಿ ರಿಸರ್ಚ್ನ ಮೀನಿಂಗ್, ಟೈಪ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್, ಪಾಸಿಟಿವಿಸಮ್ ಆ್ಯಂಡ್ ಪೋಸ್ಟ್ ಪಾಸಿಟಿವಿಸ್ಟಿಕ್ ಅಪ್ರೋಚ್ ಟು ರಿಸರ್ಚ್ ಬಗ್ಗೆನೂ ಕ್ವೆಶನ್ಸ್ ರೈಸ್ ಆಗುತ್ತೆ. ದೆನ್ ಮೆಥಡ್ಸ್ ಆಫ್ ರಿಸರ್ಚ್ ಬಗ್ಗೆನೂ ಓದಿರಬೇಕು. ಎಕ್ಸ್ಪೆರಿಮೆಂಟಲ್, ಡಿಸ್ಕ್ರಿಪ್ಟಿವ್, ಹಿಸ್ಟಾರಿಕಲ್, ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಮೆಥಡ್ಸ್ ಆಫ್ ರಿಸರ್ಚ್ ಬಗ್ಗೆನೂ ನಾವು ತಿಳ್ಕೊಂಡಿರಬೇಕು. ಸ್ಟೆಪ್ಸ್ ಆಫ್ ರಿಸರ್ಚ್ ಓದಿರಬೇಕು. ದಿಸ್ ಈಸ್ ಇಂಪಾರ್ಟೆಂಟ್. ಥೀಸಿಸ್ ಆ್ಯಂಡ್ ಆರ್ಟಿಕಲ್ ರೈಟಿಂಗ್ ಬಗ್ಗೆನೂ ಕೇಳ್ತಾರೆ. ಫಾರ್ಮ್ಯಾಟ್ ಮತ್ತು ಸ್ಟೈಲ್ ಆಫ್ ರೆಫರೆನ್ಸಿಂಗ್ ಸ್ಟೈಲ್ಸ್ನ ಬಗ್ಗೆನೂ ಕೇಳ್ತಾರೆ. ದೆನ್ ಅಪ್ಲಿಕೇಶನ್ ಆಫ್ ICT ಇನ್ ರಿಸರ್ಚಲ್ಲಿ ICTನ ಅಪ್ಲೈ ಮಾಡೋದ್ರ ಬಗ್ಗೆ. ದೆನ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ರಿಸರ್ಚ್ ಎಥಿಕ್ಸ್ನ ಬಗ್ಗೆನೂ ಇಲ್ಲಿ ಕ್ವೆಶನ್ಸ್ ರೈಸ್ ಆಗುತ್ತೆ. ಇನ್ನು ಯೂನಿಟ್ 3 ನೋಡೋದಾದರೆ ದಿಸ್ ಯೂನಿಟ್ ವಿಲ್ ಗೋಯಿಂಗ್ ಟು ಬಿ ಕಂಪ್ಲೀಟ್ಲಿ ಆನ್ ಕಾಂಪ್ರಿಹೆನ್ಷನ್. ಸೊ ಇಲ್ಲಿ ಒಂದು ಪ್ಯಾಸೇಜ್ನ ಕೊಡ್ತಾರೆ. ಆ ಪ್ಯಾಸೇಜ್ ರಿಲೇಟೆಡ್ ಕ್ವೆಶನ್ಸ್ ಇರುತ್ತೆ. ಸೊ ಆ ಕ್ವೆಶನ್ಸ್ಗೆ ನಾವು ಪ್ಯಾಸೇಜ್ನ ಓದಿ ಆನ್ಸರ್ ಮಾಡಬೇಕಾಗತ್ತೆ. Then Unit 4 is ಕಮ್ಯುನಿಕೇಷನ್ನ ಮೀನಿಂಗ್, ಟೈಪ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಷನ್ ಕೇಳಿರ್ತಾರೆ. ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂದರೆ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಕಮ್ಯುನಿಕೇಷನ್ಸ್ ಬಗ್ಗೆ, ಇಂಟರ್ಕಲ್ಚರಲ್ ಆ್ಯಂಡ್ ಗ್ರೂಪ್ ಕಮ್ಯುನಿಕೇಷನ್ಸ್, ಕ್ಲಾಸ್ ರೂಮ್ ಕಮ್ಯುನಿಕೇಷನ್ಸ್ನ ಬಗ್ಗೆ ಕ್ವೆಶನ್ಸ್ ಇರುತ್ತೆ. ದೆನ್ ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಷನ್ಗೆ ಯಾವೆಲ್ಲ ಅಡೆತಡೆಗಳು ಬರುತ್ತೆ ಅನ್ನೋದ್ರ ಮೇಲೂ ಕ್ವೆಶನ್ಸ್ ಇರುತ್ತೆ. ದೆನ್ ಮಾಸ್ ಮೀಡಿಯಾ ಆ್ಯಂಡ್ ಸೊಸೈಟಿ ಬಗ್ಗೆನೂ ಇಲ್ಲಿ ಕ್ವೆಶನ್ಸ್ನ ಕೇಳಿರ್ತಾರೆ. ಇನ್ನು ಯೂನಿಟ್ 5 ನೋಡೋದಾದರೆ ದಿಸ್ ಯೂನಿಟ್ ಈಸ್ ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್. ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತು ಆಪ್ಟಿಟ್ಯೂಡ್ನ ಮೇಲೆ ಕ್ವೆಶನ್ಸ್ ಕೇಳಿರ್ತಾರೆ. ಅಂದರೆ ಇಲ್ಲಿ ಟೈಪ್ಸ್ ಆಫ್ ರೀಸನಿಂಗ್, ನಂಬರ್ ಸೀರೀಸ್, ಲೆಟರ್ ಸೀರೀಸ್, ಕೋಡ್ಸ್ ಆ್ಯಂಡ್ ರಿಲೇಷನ್ಶಿಪ್ಸ್. ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಕೇಳಿರ್ತಾರೆ. ಫ್ರ್ಯಾಕ್ಷನ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ರೇಷಿಯೋ, ಪ್ರೊಪೋರ್ಷನ್ ಆ್ಯಂಡ್ ಪರ್ಸೆಂಟೇಜ್, ಪ್ರಾಫಿಟ್ ಆ್ಯಂಡ್ ಲಾಸ್, ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟಿಂಗ್, ಆವ್ರೇಜಸ್ ಅಂದರೆ ನೀವು ನೋಡ್ಬೋದು ಅನುಪಾತ, ಶೇಕಡಾವಾರು, ಲಾಭ ಮತ್ತು ನಷ್ಟ, ಇದ್ರ ಬಗ್ಗೆ ಕ್ವೆಶನ್ಸ್ ಇರುತ್ತೆ. So yeah, this is for today's video. In the next video, we will gonna discuss about remaining 5 chapters of paper 1. Till then, keep learning. Thank you for watching.